ಸಿದ್ದರಾಮಯ್ಯನವರು ಬರ್ತಾ ಬರ್ತಾ ನಡ್ಕೊಳ್ತಾ ಇರುವಂತ ರೀತಿ, ಮಾತನಾಡ್ತಾ ಇರುವಂತ ರೀತಿ ಸಾಕಷ್ಟು ವಿರೋಧಕ್ಕೆ ಕಾರಣವಾಗ್ತಾ ಇರುವಂತದ್ದು. ಅದಕ್ಕೆ ಮತ್ತೊಂದು ಆಡ್ ಆನ್ ಅನ್ನುವ ರೀತಿಯಲ್ಲಿ ನಿನ್ನೆ ನಡ್ಕೊಂಡಂತಹ ಒಂದು ರೀತಿ ಅದು ಪ್ರಮುಖವಾಗಿ ಕಾರಣ ಆಗಿದೆ. ಸಿದ್ದರಾಮಯ್ಯ ಯುದ್ಧದ ಮಾತೆ ಬಿಜೆಪಿಗೆ ಬ್ರಹ್ಮಾಸ್ತ್ರ ಆಗಿದೆ. ಯುದ್ಧದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ಬೇರೆ ಎಸ್ಪಿಗೆ ಬೈದ್ರು, ಕೈ ಎತ್ತಿದ್ರು. ಇದು ಕೂಡ ಅಸ್ತ್ರ ಆಗಿದೆ ಕೇಸರಿ ಪಡೆಗೆ. ಸಿಎಂ ಸಿದ್ದರಾಮಯ್ಯಗೆ ಗೋ ಪಾಕಿಸ್ತಾನ ವ್ಯೂಹ. ಪೊಲೀಸರ ವಿರುದ್ಧ ಸಿಟ್ಟು, ಕೈ ಎತ್ತಿದಂತ ಮುಖ್ಯಮಂತ್ರಿ. ಬೆಳಗಾವಿಯಲ್ಲಿ ಸಿಎಂಗೆ ಬಿಜೆಪಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿತು. ಎಎಸ್ಪಿ ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ರು ಸಿದ್ದರಾಮಯ್ಯನವರು. ಬಿಜೆಪಿ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಬಿಜೆಪಿ ಸಭೆಗಳಿಗೆ ಅವಕಾಶನೇ ಕೊಡಲ್ಲ, ಇದು ನನ್ನ ಪ್ರತಿಜ್ಞೆ ಅಂತ ಎಚ್ಚರಿಕೆ ಬೇರೆ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಾದ್ಯಂತ ಪ್ರೊಟೆಸ್ಟ್ಗೆ ವಿಪಕ್ಷಗಳಿಂದ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಬೆಳಗಾವಿ ಪ್ರತಿಭಟನಾ ಸಮಾವೇಶದಲ್ಲಿ ಆಗಿದ್ದೇನು, ಸಿಎಂ ಎಚ್ಚರಿಕೆ ಏನು, ಡಿಕೆಶಿ ಪ್ರತಿಜ್ಞೆ ಏನು ನೋಡೋಣ. ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನು ಕರತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಈ ಬಿಜೆಪಿಯವರ ದೊಡ್ಡ ಪ್ರಯತ್ನಗಳಿಗೆ ಎದುರಲ್ಲ, ಇವರನ್ನ ಸಾರ್ವಜನಿಕವಾಗಿ ಎದುರಿಸತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸಲಾಗಿದೆ. ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಮುಜುಗರ ಆಗಿದ್ದು ನಿಜ, ಆದರೆ ರಿಯಾಕ್ಟ್ ಮಾಡಿದಂಥ ರೀತಿ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆನೇ ಈಗಿರುವಂಥದ್ದು. ಬಿಕಾಸ್ ಇದು ನಾಟ್ ಫಸ್ಟ್ ಟೈಮ್ ಆಗಿದ್ರೆ ಓಕೆ, ಪಾಪ ಏನೋ ಸಿಟ್ಟಲ್ಲಂಗೆ ಅಂದ್ರು ಅನ್ಬೋದು. ಈ ಹಿಂದೆ ಡಿ ಸಿಂಗ್ ಹೇಳ್ತಾರೆ, ಯಾವನಯ್ಯ ಅವ್ನು ಡಿ ಸಿ ಅಂತಾರೆ, ಈಗ ಯಾರಯ್ಯ ಎಸ್ ಪಿ ಅಂತಾರೆ. ಅದ್ರ ಜೊತೆಗೆ ಯುದ್ಧದ ವಿಚಾರ ಬೇರೆ, ಸಾಕಷ್ಟು ಟೀಕೆಗೊಳಗಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಅನುಭವ ಹಿರಿತನಕ್ಕೆ ಒಂಥರ ಕಪ್ಪು ಚುಕ್ಕೆ ಆದ ರಿಯಾಕ್ಷನ್ಗಿಂತ ಓವರ್ ರಿಯಾಕ್ಷನ್ ಪೃಥ್ವಿ. ಆಮೇಲೆ 136 ಜನ ಇದ್ದಾರೆ, ಏನಿದ್ರು ದೊಡ್ಡ ವೋಟ್ ಬ್ಯಾಂಕ್ ಇದೆ ಆಯ್ತಾ. ಜಾತಿ 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 ಅಂತ ಅನ್ಕೊಳ್ಳಿ, ಇನ್ನೂ ಸಹ ನಾವು ಕನ್ಸಾಲಿಡೇಟ್ ಮಾಡ್ಕೊತೀವಿ, ಧರ್ಮ ಅದು ಅಷ್ಟೆಲ್ಲ ಇಲ್ಲದೆ ಇಂಥ ಹೇಳಿಕೆಗಳನ್ನು ಕೊಡುವಂಥ ಅಡಾಸಿಟಿಯನ್ನು ಸಿದ್ದರಾಮಯ್ಯ ಅವರು ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಇವತ್ತು ಓಕೆ, ಬಿಜೆಪಿ ಸುಳ್ಳು ಹೇಳುತ್ತೆ, ಮತ್ತೊಂದು ಹೇಳುತ್ತೆ, RSS ಸುಳ್ಳು ಹೇಳುತ್ತೆ, ಎಲ್ಲ ಓಕೆ ಸರಿ, ನೀವು ರಾಜಕೀಯವಾಗಿ ವಿರೋಧಿಸಿ. ಆದರೆ ನೀವು ಸ್ಟೇಟ್ಮೆಂಟ್ ಕೊಡದೆ ಅವ್ರು ಹೆಂಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು? ನೀವು ಸ್ಟೇಟ್ಮೆಂಟ್ ಕೊಡುವಾಗ ಬುದ್ಧಿ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಅಲ್ಲಿ ಅಸಾದುದ್ದೀನ್ ವಾಯ್ಸ್ ಅಂತವರು ಮಾತನಾಡ್ತಾರೆ, ರೇವಂತ್ ರೆಡ್ಡಿ ನಿಮ್ಮದೇ ಪಕ್ಷದ ಮತ್ತೊಂದು ರಾಜ್ಯದ CM, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಬ್ದುಲ್ಲಾ ಅಪ್ಪ ಮಗ ಏನು ಮಾತಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದೀರಾ. ಅದೇ ಅಲ್ಲದ ನಡುವೆ ನಿಮ್ಮದೇ ಪ್ರತಿಪಕ್ಷ ನಾಯಕ, ನಿಮ್ಮದೇ ಕಾಂಗ್ರೆಸ್ ಅಧ್ಯಕ್ಷರು ಏನು ಮಾತನಾಡಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿ, ಮತ್ತು ಹೊರಗಡೆ ಬಂದು ಏನು ಮಾತನಾಡ್ತಾ ಇದ್ದಾರೆ, ಇದೆಲ್ಲ ಆದಮೇಲೂ ಕೂಡ ತಾವು ಏನು ಹೇಳಿದ್ರು ನಡೆಯುತ್ತೆ. ಹೇಳಿದ್ಮೇಲೆ ಅದಕ್ಕೊಂದು ಸಮರ್ಥನೆ. ಈ ರಾಜ್ಯದಲ್ಲಿ ನಮ್ಮನ್ನು ಕೇಳುವಂತಹ ಯಾವುದೇ ಪ್ರತಿಪಕ್ಷ ನಾಯಕ ಇಲ್ಲ, ಆ ನಾಯಕರಿಗೆ ದಮ್ಮಿಲ್ಲ, ಇದ್ರೂ ಆ ಪಕ್ಷಗಳಿಗೆ ಯಾವುದೇ ಒಂದು ಸತ್ವ ಇಲ್ಲ ಅನ್ನೋದೊಂದು ರಿಯಲೈಸೇಷನ್ ಏನಿದೆ, ಆ ರಿಯಲೈಸೇಷನ್ ಆಗಿರುವಂಥ ರಿಯಲೈಸೇಷನ್ ಹಿನ್ನೆಲೆಯಲ್ಲಿರುವಂಥ ಒಂದು ಅಡಾಸಿಟಿ ಮತ್ತು ಮಾತಾಡಿದ್ರೆ ಅಹಿಂದ ವಿರೋಧಿ ಅಂತ ತಲೆ ಕಟ್ಬಿಡ್ಬೋದು. ಓಕೆ, ಈಗ ಮೂಡಾದಲ್ಲೂ ಅಷ್ಟೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂದ್ರು, ಆಮೇಲೆ ಏನೇನೆಲ್ಲ ಕಾನೂನು ಹೋರಾಟಗಳನ್ನು ಮಾಡಿದ್ರು, ಓಕೆ ಅದು ವೈಯಕ್ತಿಕ. ಆದರೆ ಇಂಥ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ಜವಾಬ್ದಾರಿತವಾಗಿ ತೂಕದಿಂದ ಹೇಳಿಕೆಯನ್ನು ಕೊಡಬೇಕು. ನೀವು ಭದ್ರತಾ ವೈಫಲ್ಯ ಅಂದಿದ್ರೆ ಬೇರೆ, ಆದರೆ ಯುದ್ಧನೇ ಬೇಡ, ಅವ್ರಿಗೇನು ಪ್ರತೀಕಾರನೇ ಬೇಡ. ಮತ್ತು ಈ ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅಂತವರು 30 ವರ್ಷದಿಂದ ಅದನ್ನೇ ಮಾತಾಡ್ಕೊಂಡು ಬಂದಿದ್ದಂಥವ್ರು, ಇವತ್ತು ನಾವು ಯುದ್ಧನೇ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಯುದ್ಧ ಮತ್ತೊಂದು ಅಂತಲ್ಲ, ಸರಿಯಾಗಿ ಪಾಠ ಕಲಿಸ್ಬೇಕು, ಇವ್ರ ಜೊತೆ ಮಾತುಕತೆಗೆ ಅರ್ಹರಲ್ಲ, ಇವರು ಮನುಷ್ಯರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ. ಇವ್ರು ಈ ರೀತಿ ಎಕ್ಸ್ಟ್ರೀಮ್ ತುಷ್ಟೀಕರಣಗಳನ್ನು ಮಾಡ್ತಾ ಇರೋದ್ರಿಂದನೇ ಇಲ್ಲೂ ಕೂಡ ಕಾಶ್ಮೀರದಲ್ಲಿ ಬಿಟ್ಟುಬಿಡಿ, ಅಲ್ಲಲ್ಲಿ ಉದಯಗಿರಿಲಿ, ಹುಬ್ಬಳ್ಳಿಯಲ್ಲಿ, ಹಳೆ ಹುಬ್ಬಳ್ಳಿ ಸ್ಟೇಷನ್ ಮುಂದೆ, ಇಲ್ಲಿ DJ ಹಳ್ಳಿ, KJ ಹಳ್ಳಿ ಮುಂದೆ ಇಂಥವೆಲ್ಲ ಏನೋ ಹಂಗಾಮಗಳಾಗೋದು, ಹೈಡ್ರಾಮಾಗಳಾಗೋದು ಇಂಥ ಒಂದು ಮನಸ್ಥಿತಿಗಳ, ಇಂಥ ಒಂದು ಹೇಳಿಕೆಗಳಿಂದ. ಮತ್ತು ಅದಾದ್ರ ಮೇಲೆ ಪ್ರೊಟೆಸ್ಟ್ ಮಾಡೋದಕ್ಕೆ ಇವ್ರು ಹೋಗಿ 40% ಮತ್ತೊಂದು ಎಲ್ಲಾನು ಅಂಟಿಸೋದಕ್ಕೂ ಸರಿ, ಭದ್ರತಾ ವೈಫಲ್ಯ ಅಂತ ಹೇಳೋದಕ್ಕೂ ಸರಿ. ಇವ್ರದ್ದು ಹೆಂಗಿದೆ ಅಂದರೆ, ನಾವು ರಾಜಕೀಯ ಪಕ್ಷವಾಗಿ ಪ್ರಜಾಪ್ರಭುತ್ವ, ಸಂವಿಧಾನ ರಕ್ಷಣೆ ಎಲ್ಲ ಸರಿ, ಇವ್ರ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಹಿಂಗೆ ರಿಯಾಕ್ಟ್ ಆಗೋದು. ಇದು ಸ್ವಲ್ಪ ಅವರ ಹುದ್ದೆಗೆ ಒಂದು ಶೋಭೆಯಲ್ಲ. ಈ ರೀತಿ ಏನೋ ಅಧಿಕಾರಿಗಳಿಗೆ, ಸಾರ್ವಜನಿಕ ಜೀವನದಲ್ಲಿ ಇರೋರು ಈ ರೀತಿ DCಗೆ, SP ಗೆ ಈ ಥರ ಎಲ್ಲ ಮಾಡುವಂಥದ್ದು, ಹಿಂಗೆ ಕೈ ಎತ್ತೋದು ಅಂದರೆ ಏನು ರೀ? ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋ ನಿಜವಾಗ್ಲೂ ಕೂಡ ಇದು ಶೋಚನೀಯ ಪೃಥ್ವಿ. ಎಸ್ ಪಟೇಲ್ರ, ಇಲ್ಲಿ ಅನುಭವ ಹಿರಿತನ ಯಾವ ರೀತಿಯಾಗಿ ನೆಡ್ಕೊಳ್ತೀರಾ,
ಯಾವ ರೀತಿಯಾಗಿ ನೀವು ಒಂದು ಹಾದಿಯನ್ನು ಹಾಕ್ಕೊಡ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹೋರಾಟ ಚಳುವಳಿ ಪ್ರತಿಭಟನೆ ಅಂದಾಗ ಈ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದೆಲ್ಲ ಮಾಮೂಲಿ. ಬಿಕಾಸ್ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿಯಲ್ಲಿ ಬಂದಂಥವ್ರು. ಬಟ್ ನೆಡ್ಕೊಂಡಂಥ ರೀತಿ ನಿಮ್ಗೇನು ಅನ್ಸುತ್ತೆ? ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡ್ಬಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಸಿದ್ದರಾಮಯ್ಯ ಅಂದರೆ ಭಾರಿ ಅಪಾರ ಗೌರವ. ನಿನ್ನೆಯ ಪೊಲೀಸ್ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ನಾರಾಯಣ ವಿ ಭರಮನಿಯವರ ಮೇಲೆ ನಡೆದುಕೊಂಡ ರೀತಿ ಇದೆಯಲ್ಲ, ಒಂದಷ್ಟು ಗೌರವ ಯಾಕೋ ಕಡಿಮೆ ಆಗಿದೆ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದು ಇಲಾಖೆಯ ಒಬ್ಬ ಹಿರಿಯ ಅಧಿಕಾರಿಗಳ ಮೇಲೆ ಒಬ್ಬ ರಾಜ್ಯವನ್ನು ಆಳ್ತಿರ್ತಕ್ಕಂಥ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸರ್ಕಾರ, ಅವರು ಅಧಿಕಾರಿಯನ್ನು ಕರೆದು ವಾಚಾಮಗೋಚರವಾಗಿ ಬೈದು ಕೈ ಸನ್ನೆ ಮುಖಾಂತರ ಅವ್ರ ಮೇಲೆ ಹೊಡೆಯೋ ಪ್ರಯತ್ನ ಮಾಡ್ತಾರೆ ಅಂತೇಳಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯ ಕುಂದಿದಂತೆ ಆಗಿರ್ತಕ್ಕಂಥದ್ದು. ಯಾವ ಇದೇ ಉತ್ತರ ಕರ್ನಾಟಕದ ಜನ ಔದೋ ಹುಲಿಯಾ ಅನ್ನೋ ಮುಖಾಂತರ ಅವ್ರನ್ನ ಬ್ರ್ಯಾಂಡ್ ಮಾಡಿದಂಥವ್ರು ಈಗ ಅದೇ ಉತ್ತರ ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಈ ಅತಿಯಾದ ಅತಿರೇಕದ ಕೋಪ, ಅತಿರೇಕದ ಈ ಮನಸ್ಥಿತಿ ಇದೆಯಲ್ಲ, ಇದನ್ನು ನೋಡಿ ಬಹುಶಃ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ನಾರಾಯಣ ವಿ ಭರಮನಿಯವರು ನೀವು ಯಾರನ್ನೇ ಕೇಳಿ, ಅವರು ಸದ್ಯ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಾರೆ. 1994 ಬ್ಯಾಚ್ನವರು. ಅವರು ಮಾಡಿರ್ತಕ್ಕಂಥ ಕೆಲಸ ಬೀದರು, ಗದಗು, ಬೆಳಗಾವಿ ಭಾಳಷ್ಟು ಕಡೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಒಳ್ಳೆಯ ಹೆಸರಿರ್ತಕ್ಕಂಥದ್ದು. ಆದರೆ ನಿನ್ನೆ ಸಿದ್ದರಾಮಯ್ಯನವರು ನಡೆದುಕೊಂಡ ರೀತಿ ಇದೆಯಲ್ಲ, ಅದು ಸಾರ್ವಜನಿಕರು ಯಾರು ಕೂಡ ಮೆಚ್ಚುವಂಥದ್ದಲ್ಲ. ಇದು ಸಾರ್ವಜನಿಕರು ಎಲ್ಲರೂ ಕೂಡ ಖಂಡನೆ ಮಾಡ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿಗಳು ಕೂಡ ನಿಜವಾಗ್ಲೂ ಕೂಡ ಅವರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಅವ್ರು ನಡೆದುಕೊಂಡ ರೀತಿ ಇದೆಯಾ. ನಾರಾಯಣ ವಿ ಭರಮನಿಯವರನ್ನ ಕರೆದು ಮುಖ್ಯಮಂತ್ರಿಯವರು ಏನೋ ಒಂದು ಕಡೆ ಆ ಟೈಮಲ್ಲಿ ಏನೋ ಆಯಿತು, ಅದು ಆ ಗಳಿಗೆ ಒಂದು ವಿಷಯಗಳಿಗೆ ಅಂತೇಳಿ ಅವರ ಜೊತೆ ಮುಕ್ತವಾಗಿ ಇದು ಮಾಡಿ ನನ್ನಿಂದ ಇದಾಯ್ತಪ್ಪ ಮನಸ್ಸಿಗೆ ಹಚ್ಕೋಬೇಡಿ ಅಂತೇಳಿ ಅವರಿಗೆ ಧೈರ್ಯ ತುಂಬಬೇಕು. ಯಾಕಂತ ಹೇಳಿದ್ರೆ ನಾರಾಯಣ ವಿ ಭರಮನಿ ಅಂತವರು ಅವರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳ ಮುಂದೆ, ಪೊಲೀಸ್ ಪೇದೆಗಳ ಮುಂದೆ, ಸಬ್ ಇನ್ಸ್ಪೆಕ್ಟರ್ಗಳ ಮುಂದೆ, ಇನ್ಸ್ಪೆಕ್ಟರ್ಗಳ ಮುಂದೆ, DOSPಗಳ ಮುಂದೆ ಅವರು ಕೂಡ ತಲೆ ತಗ್ಗಿಸುವಂಥ ಪ್ರಸಂಗ ಇದ್ದು, ಮುಖ್ಯಮಂತ್ರಿ ಹೆಚ್ಚು ಕಡಿಮೆ ಮುಖ್ಯಮಂತ್ರಿ ಅವ್ರಿಗೆ ಒಡ್ಸ್ಕೊಳಕ್ಕೆ ಹೋಗಿದ್ರು ಅನ್ನೋ ಒಂದು ಮಾತು ನೀವು ಅಲ್ಲಿ ಗಮನಿಸ್ಬೋದು. ಅವರೇನಾದರೂ ಒಂದು ಚೂರು ಹಿಂದೆ ಸರಿಯಿಲ್ಲ ಅಂತ ಹೇಳಿದ್ರೆ ಅವ್ರ ಕಪಾಳಕ್ಕೆ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದು. ಸದ್ಯ ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ. ಮುಖ್ಯಮಂತ್ರಿಗಳು ನಾರಾಯಣ ವಿ ಭರಮನಿಯವರನ್ನ ಕರೆಸಿ ಮಾತುಕತೆಯನ್ನು ಮಾಡಿ ಏನೋ ಆಯಿತು ಅಂತೇಳಿ ಒಂದಷ್ಟು ತಪ್ಪು ಕ್ಷಮೆ ಕೇಳೋದ್ರಿಂದ ಇವರು ಸಣ್ಣವರಾಗಲ್ಲ, ಅವರು ದೊಡ್ಡವರಾಗಲ್ಲ. ಆಯಿತಾ, ಮುಖ್ಯಮಂತ್ರಿಗಳು ಕರೆದು ಮಾತನಾಡಿದರೆ ಬಹುಶಃ ಇದು ಒಳ್ಳೆ ಬೆಳವಣಿಗೆ. ಇಲ್ಲಾಂದರೆ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯ ಕುಂದುವಂಥ ಘಟನೆ ಅಂತ ಹೇಳ್ಬೋದು. ಮತ್ತು ಅವ್ರು ಎಕ್ಸ್ಟೆಂಡೆಡ್ ವರ್ಷ ನೋಡಿ, DK ಶಿವಕುಮಾರ್ ಅವ್ರು ಹೇಳ್ತಾರೆ BJP ಅವರು ಎಲ್ಲೂ ಯಾವ ಹೋರಾಟ ಮಾಡಿದ್ರಂಗೆ ಮಾಡ್ತೀವಿ ಅಂತ ವಾರ್ನಿಂಗ್ ಮಾಡ್ತಾರೆ. ಲಟ್ಟು ಬೋಲ್ಟು ಇವ್ರಿಗೆ ವಾರ್ನಿಂಗ್ ಅಂದ್ರೆ ಹೇಳಿದ್ನಲ್ಲ ಮುಂಚೆನೆ ಬಹುಮತ ಇದೆ, ಪ್ರಜಾಪ್ರಭುತ್ವ ಅಂತಾರೆ. ಆದ್ರೆ ಅದಕ್ಕೆ ವಿರೋಧವಾಗಿ ನಡ್ಕೊಳ್ಳೋಂಥದ್ದು ಅವರ ಮನಸ್ಥಿತಿ ಹೇಳಿಕೆಗಳಲ್ಲೇ ಕಾಣಿಸ್ತಾ ಇದೆ. ಧನ್ಯವಾದ ಮಧು. ಹಾಗೆ ಪಟೇಲ್ರೆ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಪ್ರಮುಖವಾಗಿ ನಡ್ಕೊಳ್ತಾ ಇರುವಂಥ ರೀತಿ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಅವರು ಎಷ್ಟು ಮಟ್ಟಿಗೆ ಬದಲಾಯಿಸ್ಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡ. ಹಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.